ಗುರುಗಳಿಗೆ ಮನುಷ್ಯನಿಗೆ ಒಳ್ಳೆಯ ಸಮಯ ಕೆಟ್ಟ ಸಮಯ ಅನ್ನುವಂಥದ್ದು ಇದೆಯಾ ಗುರುಗಳೇ? ಇಷ್ಟು ವರ್ಷಗಳ ಕಾಲ ನಾವೆಲ್ಲ ತಿಳ್ಕೊಂಬಂದಿರೋದು ಒಳ್ಳೆ ಟೈಮ್ ಇದೆಯಾ ಕೆಟ್ಟ ಟೈಮ್ ಇದೆಯಾ ಅಂತ ತಿಳ್ಕೊಂಡು ಒಳ್ಳೆಯ ಸಮಯ ಬಂದಾಗ ಶುಭ ಸಮಾರಂಭಗಳು ಮಾಡ್ತಕ್ಕಂಥದ್ದು, ಕೆಟ್ಟ ಸಮಯ ಬಂದಾಗ ಒಂದಷ್ಟು ತಿಂಗಳ ಕಾಲ ಮುಂದೂಡ್ತಕ್ಕಂಥದ್ದು ಯಾವುದೇ ಒಂದು ಸಮಾರಂಭಗಳನ್ನ. ಇದಕ್ಕೆ ಆಧಾರ ಇದೆಯಾ ಗುರುಗಳೇ? ಇದು ಇರೋದು ಇದೆಯಾ? ಹೌದಾ? ಹರಿ ಓ ಶ್ರೀ ಗುರುಭ್ಯೋ ನಮಃ. ಒಳ್ಳೆಯದು ಕೆಟ್ಟದ್ದು ಸಮಯ ಅದಕ್ಕೆ ಮುಂದಕ್ಕೆ ಸೇರಿಸ್ಕೊಳ್ಳೋದು, ಒಳ್ಳೆಯದು ಕೆಟ್ಟದ್ದು ಇದು ನಮಗಿರ್ತಕ್ಕಂಥ ಒಂದು ದೊಡ್ಡ ವಾಡಿಕೆ. ಹೌದು. ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಇದು ಅಭ್ಯಾಸ. ಈಗಿಂದಲ್ಲ, ಇದು ಹಳೆ ಅಂಟು ರೋಗ ಅಂತ ದಿನ ಬಳಸ್ತಾ ಇದ್ದೀನಿ. ಒಳ್ಳೇದು ಯಾವಾಗ ಕೆಟ್ಟದ್ದು ಯಾವಾಗ, ಒಳ್ಳೆಯ ಸಮಯ ಯಾವಾಗ ಬರುತ್ತೆ, ನನ್ನ ಟೈಮ್ ಕೆಟ್ಟೋಗಿದೆಯಾ, ಇದು ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ, ಯಾಕೆ ಬರುತ್ತೆ ಪ್ರಶ್ನೆ. ಅದೆಲ್ಲಿಂದನೂ ಬರೋದು ಇಲ್ಲ, ಅದಿಲ್ವೂ ಇಲ್ಲ. ಎಲ್ಲಿಂದನೂ ಬರೋದು ಇಲ್ಲ, ಅದಿಲ್ವೂ ಇಲ್ಲ. ಗುರುಗಳೇ, ಇದ್ರ ಜೊತೆಗೆ ಇನ್ನೊಂದು ಸೇರಿಸ್ಬಿಡ್ತೀನಿ. ಗುರುಬಲ ಇದೆಯಾ ಇಲ್ವಾ ಅಂತ ಕೇಳ್ತಾರಲ್ಲ ಗುರುಗಳೇ, ಇದು ಇದೆಯಾ ಇಲ್ವಾ ಗುರುಗಳೇ? ಅಲ್ಲ, ಒಟ್ಟಿಗೆ ಸೇರಿಸಿ ಹೇಳ್ತೀನಿ. ಹಾ ಗುರುಗಳೇ. ಈ ಗುರುಬಲ ಅಂತಕ್ಕಂಥವ್ರಿಗೆ ನೀನು ಹೇಳಿದ್ದು ತುಂಬ ಅನುಕೂಲ ಆಯಿತು. ಈ ಗುರುಬಲ ಇದು ಒಂದು ರೀತಿ ನಿಜಕ್ಕೂ ಹೇಳ್ತೀನಿ, ತುಂಬಾ ಒಂದು ಹಾಸ್ಯಾಸ್ಪದವಾದ ವಿಚಾರ ಆಗುತ್ತೆ. ಹಾಸ್ಯಾಸ್ಪದವಾದಂಥ ಈ ಗುರುಬಲ ಇದೇ ಇಲ್ಲ ಅಂತ ಹೇಳ್ತಕ್ಕಂಥ ವಾಡಿಕೆ ಇದೆಯಲ್ಲ, ಈ ಗ್ರಹಗಳು ಕೂಡ ಈ ಟೈಮ್ ಚೆನ್ನಾಗಿಲ್ಲ, ಈ ಟೈಮ್ ಚೆನ್ನಾಗಿದೆ, ನವೆಂಬರ್ ಸರಿ ಹೋಗುತ್ತೆ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ, ಇದಿಷ್ಟಕ್ಕೂ ಉತ್ತರ ಒಂದೇ. ಏನು ಅಂದರೆ, ಗುರುಬಲ ಇರೋದು ಭೂಮಿಯಲ್ಲಿ. ಭೂಮಿಯಲ್ಲಿ ಗುರುಬಲ ಇರುವ, ಗುರುಬಲದ ಪೂರ್ಣವಾಗಿರುವ ಸತ್ಯ ಇರುವುದು ಇದಕ್ಕೆ ಗುರುತ್ವಾಕರ್ಷಣೆ ಅಂತಾರೆ. ಗುರುಬಲಕ್ಕೆ ಗುರುತ್ವಾಕರ್ಷಣೆ. ಇದನ್ನ ತಿಳ್ಕೊಂಡ್ರೆ ತುಂಬಾ ಒಳ್ಳೆಯದು. ಯಾಕೆ ಅಂದರೆ ಕೇಳೋರ್ಗೆ ಹೇಳ್ತಾ ಇದ್ದೀನಿ, ಹೇಳೋರ್ಗೆ ಹೇಳಕ್ಕಾಗಲ್ಲ. ಗುರುಬಲ ಎಂದರೆ ಗುರುತ್ವಾಕರ್ಷಣೆ. ಈ ಗುರುಬಲ ಇದೇ ಇಲ್ಲ ಅಂತಕ್ಕಂತಹ ಒಂದು ವಿಷಯಕ್ಕೆ ನಮ್ಮ ಭೂಮಿಯಲ್ಲಿ ಇರ್ತಕ್ಕಂಥ, ಭೂಮಿಯಲ್ಲಿ ಉತ್ಪತ್ತಿಯಾಗ್ತಕ್ಕಂತಹದ್ದೇ ಗುರುಬಲವೇ ಹೊರತು ಮನುಷ್ಯನ ಮೇಲೆ ಗುರುಬಲ ಒಂದು ರೀತಿಯಾಗಿ ಪರಿಣಾಮ ಬೀರುತ್ತೆ ಅಂತಕ್ಕಂಥ ವಿಚಾರ ಅದು ಅವರು ಹೇಳಿದವ್ರು ಕೇಳ್ಕೋಬೇಕಷ್ಟೆ. ಅಲ್ಲ ಗುರುಗಳೇ, ಈಗ ಇಷ್ಟು ವರ್ಷಗಳ ಕಾಲನೂ ಈ ಗುರುಬಲ ಅಂತಕ್ಕಂಥದ್ದು ಗುರು ಗ್ರಹದ ಮೇಲೆ ಅವಲಂಬಿತ ಆಗಿದೆ ಅನ್ನುವಂಥದ್ದನ್ನು ನಂಬ್ಕೊಂಡ್ಬಂದಿದ್ದೀವಿ. ಈಗ ನೀವು ಭೂಮಿಯಲ್ಲಿ ಇದೆ, ಇದು ಗುರುತ್ವಾಕರ್ಷಣದಲ್ಲಿ ಇದೆ ಅಂತಂದ್ರೆ ಇದನ್ನು ತಗೊಳ್ಳೋದಾದ್ರೆ ಹೇಗೆ ಗುರುಗಳೇ? ನಾವು ಮೊದಲನೇದಾಗಿ ಅದನ್ನ ಇವಾಗ ತೋರಿಸೋಣ. ಹಾ ಗುರುಗಳೇ. ಗ್ರಹಗಳು ಅಂತಕ್ಕಂತಹ ವಿಷಯ ಇದೆಯಲ್ಲ, ನಾವು ಗ್ರಹಗಳ ಮೂಲ ತತ್ವ, ಮೂಲಾಧಾರವನ್ನು, ಮೂಲ ರಹಸ್ಯವನ್ನು ತಿಳಿಯದೇ ಪರದಾಡ್ತಾ ಇರತಕ್ಕಂಥದ್ದೇ ನಮ್ಮೊಂದು ದಡ್ಡತನ ಅಂತ. ಏನು ಗ್ರಹಗಳು ಅಂತಕ್ಕಂಥದ್ದು ಯಾವ ಕಾರಣಕ್ಕೂ ಅದಿರ್ತಕ್ಕಂಥದ್ದು ಲಿಕ್ವಿಡ್, ದ್ರವ. ಯಾವುದು ಗ್ರಹಗಳು ದ್ರವಗಳೇ. ಅದಕ್ಕೆ ಪೂಜೆ ಹೆಂಗೆ ಮಾಡೋದು? ಹಂಗಾರೆ ಇಲ್ಲಿವರೆಗೆ ಯಾರಿಗೂ ಗೊತ್ತಿಲ್ವಾ? ಅಲ್ಲ, ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ಈಗ ಅವ್ರು ಹೇಳಿದ್ರು ನಾವು ನಂಬ್ದೋ. ಗ್ರಹಗಳು ಅಂದರೆ ದ್ರವ. ಅದು ಉದಾಹರಣೆ, ಭೂಮಿ ದ್ರವ, ಹೌದಾ? ಏನು ಹೇಳೋಣ ನಾವು? ಭೂಮಿ ದ್ರವ, ಸೂರ್ಯ ದ್ರವ, ಚಂದ್ರ ದ್ರವ. ಹೆಂಗೆ ಪೂಜೆ ಮಾಡೋದು ಇದಕ್ಕೆ? ಗುರುಗಳೇ, ಈಗ ದ್ರವ ರೂಪದಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಅದು ಕ್ಷೀಣಿಸ್ತಾ ಹೋಗುತ್ತಲ್ವಾ ಗುರುಗಳೇ? ಹಾಗಿದ್ರೆ ಒಂದು ವಿಚಾರ, ನಮ್ಗೆ ಅದ್ರ ಸತ್ಯ ಗೊತ್ತಾಗಕ್ಕೆ ಮೊದಲು ದ್ರವ ಅನ್ನೋದನ್ನ ಹೇಗೆ ಬಳಸ್ಕೋಬೇಕು ಅನ್ನೋದು. ನಾವು ಸುಮ್ಮನೆ ಆರ್ಗ್ಯುಮೆಂಟ್ ಮಾಡ್ತಾ ಹೋಗ್ತೀವಿ. ಅದಕ್ಕೇನು ಮಾಡೋದು? ಇದ್ಯಾಕೆ ಹಿಂಗೆ ಹೇಳ್ತೀರಾ? ಅದೆಲ್ಲ ವಿಷಯ. ನಾವು ಮೊದಲು ಪ್ರಶ್ನೆ ಕೇಳೋರು ಒಂದು ಅರ್ಥ ಮಾಡ್ಕೋಬೇಕು. ಪ್ರಶ್ನೆಗೆ ನಾವು ಪ್ರಶ್ನೆ ಹಾಕೋಬೇಕು, ಈ ಪ್ರಶ್ನೆ ಕರೆಕ್ಟ್ ಕೇಳೋದು ಸರಿನಾ ಅಂತ. ನಮ್ಮಲ್ಲಿ ಏನಾಗಿದೆ, ಈ ದೊಡ್ಡ ಕೆಟ್ಟ ಅಭ್ಯಾಸ ಹೋಗಿದೆ ಇದು. ಅದ್ಯಾಕೆ ಈ ಥರ ಹೇಳ್ತೀರಾ, ಅದ್ಯಾಕೆ ಹಂಗೆ ಹೇಳ್ಬಾರ್ದು, ಈ ಥರ ಹೇಳೇ ನಮ್ಮ ಜೀವನ ಎಲ್ಲ ಹಿಂಗೆ ಹಾಳಾಗ್ತಾ ಇರೋದು. ಯಾಕೆ ಅಂದರೆ ಹೇಳೋದನ್ನು ಕೇಳಿಸ್ಕೊಡಲ್ಲ, ಅರ್ಥನೂ ಮಾಡ್ಕೊಡಲ್ಲ, ಸುಮ್ಮನೆ ಅದನ್ನು ಅಡ್ಡದಾರಿ ಇಡಿಸೋದು. ಇದರಿಂದ ಜನಗಳೇನು ಹೇಳ್ತಾರೆ, ಇಬ್ಬರು ಕಿತ್ತಾಡ್ತಾರೆ, ಎರಡು ಸರಿ ಇಲ್ಲ ಅಂತ. ಕೊನೆಗೆ ಕಾರ್ಯಕ್ರಮ ಎಂಡ್. ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಕ್ವಶನ್ ಮಾರ್ಕ್. ಹಿಂಗೆ ಆಗ ನಮ್ಮ ದೇಶ ಹಾಳಾಗ್ತಾ ಇರೋದು. ಈ ಕೆಟ್ಟ ಅಭ್ಯಾಸ ಹೋಗಬೇಕು ಅಂತಕ್ಕಂಥದ್ದೇ ಈ ಕಾರ್ಯಕ್ರಮದ ಪೂರ್ಣವಾದ ಉದ್ದೇಶ.